ಹಾಯ್, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಶುಭೋದಯ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊತೀನಿ. ಹಾಗೆ ಈಗ ಸ್ವಲ್ಪ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಬೆಳಗ್ಗೆ ಬೇಗ ಎದ್ದು ಈಗ ಸ್ವಲ್ಪ ಟೆರೆಸ್ ಮೇಲೆ ಹೋಗೋಣ ಅಂತ ಹೋದೆ. ಗಿಡಗಳೆಲ್ಲ ಬಾಡೋಗ್ತಾ ಇತ್ತು, ಸ್ವಲ್ಪ ನೀರು ಹಾಕೋಣ ಅಂತ ಆಗ್ತಾ ಇದ್ದೆ. ನಾನೆಲ್ಲ ಸುಮಾರು ಗಿಡಗಳನ್ನ ಊರಿಂದನೇ ತಂದಿರೋದು, ನಮ್ಮೂರಿಂದ. ಈಗ ತಾನೇ ಎಲ್ಲ ಒಂದೊಂದಾಗಿ ಚಿಗುರ್ತಾ ಇದೆ. ಎಲ್ಲ ಒಂದೊಂದಾಗಿ ಗಿಡಗಳಿಗೆ ನೀರು ಹಾಕ್ತಾ ಇದ್ದೆ. ಸ್ವಲ್ಪ ಟೈಮ್ ಬೇರೆ ಆಗೋಗಿತ್ತು, ಸ್ಕೂಲಿಗೆ ನಾಷ್ಟ ಮಾಡಬೇಕಾಗಿತ್ತು. ಸರಿ ಸಾಕು, ಹೋಗೋಣ ನಡಿಯಮ್ಮ ಅಂತ ಕರ್ಕೊಂಡು ಹೋಗ್ತಾ ಇದ್ದೆ ಮಗಳನ್ನ. ಆಮೇಲೆ ಸ್ವಲ್ಪ ನಮ್ಮ ಅಕ್ಕನ ಮನೇಲಿ ಫಂಕ್ಷನ್ ಇತ್ತು, ಮನೆ ಗೃಹ ಪ್ರವೇಶ. ನಮ್ಮ ತಂಗಿ ಊರಿಂದ ಸೀರೆ ಕೊಟ್ಟು ಕಳಿಸಿದ್ಲು, ಕೈ ಸೀರೆ ಉಟ್ಕೊಳಕ್ಕೆ ಅಂತ. ಸರಿ ಬ್ಲೌಸ್ ಯಾಕೋ ನನಗೆ ಒಂಥರ ನಾರ್ಮಲಾಗಿ ಕಾಣಿಸ್ತು. ಸರಿ ನಾನೇ ಒಂದು ಸ್ವಲ್ಪ ಡಿಸೈನ್ ಹಾಕ್ಕೊಳ್ಳೋಣ ಆರೆ ವರ್ಕು ಅಂತ ಸುಮ್ಮನೆ ಒಂಥರ ಟ್ರೈ ಮಾಡಿದೆ. ಹಾಕ್ತಾ ಇದ್ದೆ, ಡಿಸೈನ್ ಎಲ್ಲ ಹಾಕ್ಬಿಟ್ಟು ಸ್ವಲ್ಪ ಲೇಟಾಗಿ ಹೋಗಿತ್ತು, ಸ್ನಾನ ಮಾಡಬೇಕಾಗಿತ್ತು. ಸ್ನಾನ ಎಲ್ಲ ಮುಗಿಸ್ಕೊಂಬಂದ್ಬಿಟ್ಟು ಸ್ವಲ್ಪ ನಾಷ್ಟ ಮಾಡೋಣ ಅಂತ ಬೇಗ ಇಡ್ಲಿ, ಸ್ವಲ್ಪ ಚಟ್ನಿ, ಸಾಂಬಾರೆಲ್ಲ ಇತ್ತು, ಮಾಡ್ತಾ ಇದ್ದೆ ನಾಷ್ಟ ಎಲ್ಲ. ಟೈಮಿಗೆ ಕರೆಕ್ಟಾಗಿ ಕೆಲಸ ಮುಗಿಲಿಲ್ಲ ಅಂದರೆ ತಲೆ ಕೆಟ್ಟೋಗುತ್ತೆ ನಮಗೆ. ಆಮೇಲೆ ನಾಷ್ಟ ಎಲ್ಲ ಮಾಡಿಬಿಟ್ಟು ಮಗಳನ್ನ ಸ್ಕೂಲಿಗೆ ಬಂದು ನಮ್ಮ ಅಕ್ಕನ ಮನೇಲಿ ನಾಷ್ಟ ಎಲ್ಲ ಮಾಡಿದ್ದೀವಿ, ಇಲ್ಲೇ ಬಂದು ತಿಂಡಿ ಮಾಡು ಅಂತ ಹೇಳಿದ್ರು. ಸರಿ ಆಯಿತು, ಇಡ್ಲಿಗೆಲ್ಲ ಹಾಕಿಟ್ಬಿಟ್ಟು ಮಧ್ಯಾಹ್ನಕ್ಕಾಗುತ್ತೆ ಹೆಂಗಿದ್ರು ಅಂತ ಅಲ್ಲೇ ನಮ್ಮ ಅಕ್ಕನ ಮನೆಯಲ್ಲೇ ನಾಷ್ಟ ಮಾಡ್ಕೊಳ್ಳೋಣ ಅಂತ ನಾನೆಲ್ಲ ರೆಡಿ ಆಗ್ತಿದ್ದೆ. ಒಂದೊಂದಾಗಿ ಕೆಲಸ ಮುಗಿಸ್ತಾ ಇದ್ದೆ. ಪೂಜೆ ಮಾಡಬೇಕಾಗಿತ್ತು ದೇವ್ರಿಗೆ. ದೀಪ ಎಲ್ಲ ಹಚ್ಬಿಟ್ಟು ಸ್ವಲ್ಪ ಬಂದು ರೆಡಿ ಆಗೋಣ ಅಂದ್ಕೊಂಡು ಕ್ಲೀನ್ ಮಾಡ್ತಾ ಇದ್ದೆ. ಯಾರು ಕೆಲಸ ಮುಗಿದ್ರು ನಮ್ಮ ಹೆಂಗಸ್ರ ಕೆಲಸ ಅಂತ ಮುಗಿಯೋದೇ ಇಲ್ಲ ಮನೇಲಿ. ಎಷ್ಟು ಕೆಲಸ ಇರುತ್ತಲ್ವ, ಹುಡುಕಿ ಮಾಡ್ತಾ ಇರ್ತೀವಿ. ಸ್ವಲ್ಪ ಬೀಟ್ರೂಟ್ ಜ್ಯೂಸ್ ಹಾಕಿ ಕುಡಿಯೋಣ ಅಂತ ಕುಡಿತಾ ಇದ್ದೆ. ಯಾಕೋ ಒಂಥರ ಅನ್ನಿಸ್ತಿತ್ತು ಟೀ ಕುಡಿಯೋಕ್ಕೆ. ಆಯಿತು ಅಂತ ಹಾಲೆಲ್ಲ ಕಾಯಿಸ್ಬಿಟ್ಟು ಇಡ್ಲಿ ಬೆಂದಿತ್ತಲ್ಲ ಮುಚ್ಚಿಟ್ಬಿಟ್ಟು ಹೊರಡೋಣ, ಇನ್ನೇನು ಜ್ಯೂಸ್ ಎಲ್ಲ ಕುಡಿದ್ಬಿಟ್ಟು ಅಂದ್ಕೊಂಡು ರೆಡಿ ಆಗ್ತಾ ಇದ್ದೆ. ನಮ್ಮ ಅಕ್ಕಂದ್ರು ಕೂಡ ನನ್ನ ಹುಡ್ಕೊಂಡು ಮನೆಗೆ ಬಂದುಬಿಟ್ಟಿದ್ರು. ಟೈಮ್ ಆಯಿತು, ಹೋಗೋಣ ಬಾ ಚೈತ್ರ ಅಂತ. ನಮ್ಮ ಅಕ್ಕ ಮುಂದೆ ಹೋಗ್ತಿದ್ದಾರೆ ಇಬ್ಬರು. ನಮ್ಮ ಅಕ್ಕ ನಮ್ಮೂರಿಂದ ಬಂದಿದ್ದರು. ಮತ್ತು ಇದು ನನ್ನ ತಂಗಿ. ಎಲ್ಲ ನಾಷ್ಟ ಮಾಡ್ತಾಯಿದ್ವಿ. ಉಪ್ಪಿಟ್ಟು ಮತ್ತು ಕೇಸರಿಬಾತ್ ಮಾಡಿಸಿದ್ರು, ತಿಂಡಿ ಮಾಡ್ತಾಯಿದ್ವಿ. ಆಮೇಲೆ ನಾನು ಉಟ್ಟಿರೋ ಸೀರೆ ಹೇಗಿದೆ ಅಂತ ಸ್ವಲ್ಪ ಕಮೆಂಟ್ ಮಾಡಿ, ಚೆನ್ನಾಗಿದೆಯಾ ಅಂತ. ವ್ಯೂ ಎಲ್ಲ ತುಂಬ ಚೆನ್ನಾಗಿತ್ತು. ನಮ್ಮ ಅಕ್ಕನ ಮನೆ ಹತ್ರ ಚಿಕ್ಕಮಂಗ್ಳೂರಲ್ಲ, ಒಂಥರ ಚೆನ್ನಾಗಿದೆ ನೇಚರ್ ಎಲ್ಲ. ಹೀಗೆ ಸ್ವಲ್ಪ ಫೋಟೋಸು ವೀಡಿಯೋಸ್ ಎಲ್ಲ ತಗೋತಾ ಇದ್ವಿ ಮೇಲ್ಗಡೆ ಬಂದು. ಇನ್ನೇನು ಊಟದ ಟೈಮ್ ಆಯ್ತಲ್ಲ, ಹೋಳಿಗೆ ಊಟ ಮಾಡಿಸಿದ್ರು. ಊಟ ಎಲ್ಲ ಮಾಡ್ತಾಯಿದ್ವಿ. ಊಟ ಮಾಡಿಕೊಂಡು ಸ್ವಲ್ಪ ಬಿಸಿಯಾಗಿತ್ತು. ಸಬ್ಸ್ಕ್ರೈಬ್ ಆಗಿಲ್ಲ ನನ್ನ ಚಾನಲ್ಗೆ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ನಾನು ಈ ಥರನೇ ಡೈಲಿ ಬ್ಲಾಗಿಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಬಾಯ್ ಫ್ರೆಂಡ್ಸ್.